ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಬರುತ್ತದೆ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ ಅನ್ನುವ ಭಾವನೆ ಬರುತ್ತದೆ. ದಯವಿಟ್ಟು ಕೊನೆಯವರೆಗೂ ನೋಡಿ. ಈ ಮಾತುಗಳು ನೇರವಾಗಿ ನಿಮ್ಮ ಹೃದಯಕ್ಕೆ ತಾಕಬಹುದು. ನೀವು ಇಂದು ಕಷ್ಟದಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿ ಮಾತ್ರ. ಒಮ್ಮೆ ಕಣ್ಣು ಮುಚ್ಚಿ ಕೇಳಿ, ಸಾಯಿಬಾಬಾ ನಿಮ್ಮನ್ನು ಈಗಲೇ ನೋಡುತ್ತಿದ್ದಾರೆ ಅನ್ನುವ ಭಾವನೆ ಇಟ್ಟಿಕೊಳ್ಳಿ. ಮಗು, ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಾಕಿದರೆ ಒಮ್ಮೆ ಲೈಕ್ ಮಾಡಿ. ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶ ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಶೇರ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಒಂದು ಲೈಕ್ ಯಾರಿಗೂ ನಂಬಿಕೆ ಕೊಡಬಹುದು. ಈ ವಿಡಿಯೋ ನೋಡಿ ಮುಗಿಸಿದ ಮೇಲೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಇದು ನಿಜ ಮಗು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೆಲವೊಮ್ಮೆ ನೋವು ಬರುತ್ತದೆ, ಕೆಲವೊಮ್ಮೆ ಮನಸ್ಸು ಮುರಿದು ಹೋಗುತ್ತದೆ, ಕೆಲವೊಮ್ಮೆ ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಭಾವನೆ ಬರುತ್ತದೆ. ಆದರೆ ಅಂಥ ಕ್ಷಣಗಳಲ್ಲೇ ಸಾಯಿಬಾಬಾ ನಮ್ಮ ಹತ್ತಿರ ಇನ್ನಷ್ಟು ಹತ್ತಿರವಾಗಿರುತ್ತಾರೆ. ನೀನು ಇಂದು ಎಷ್ಟು ಕಷ್ಟದಲ್ಲಿದ್ದರೂ, ಎಷ್ಟು ಒಂಟಿತನದಲ್ಲಿದ್ದರೂ, ಎಷ್ಟು ಕಣ್ಣೀರು ಹಾಕಿದರೂ ಒಂದು ಮಾತು ನೆನಪಿಟ್ಟಿಕೋ, ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗಿಲ್ಲ. ಸಾಯಿಬಾಬಾ ನೀನು ಮಲಗುವ ಮುನ್ನ ನಿನ್ನ ಮನಸ್ಸಿನಲ್ಲಿ ಇರುವ ಎಲ್ಲ ಭಾರವನ್ನು ಅವರ ಪಾದಗಳಲ್ಲಿ ಇಡು. ನಿನ್ನ ಎಲ್ಲ ನೋವು, ನಿನ್ನ ಎಲ್ಲ ಚಿಂತೆ, ನಿನ್ನ ಎಲ್ಲ ಅಶಾಂತಿ ಎಲ್ಲವನ್ನು ಅವರ ಮೇಲೆ ಒಮ್ಮೆ ನಂಬಿಕೆಯಿಂದ ಇಡು. ಏಕೆಂದರೆ ಬಾಬಾ ಯಾವತ್ತೂ ತಮ್ಮ ಮಕ್ಕಳನ್ನು ಕೈ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಈಗ ಏನೂ ಸರಿಯಾಗಿಲ್ಲ ಅಂತ ಅನಿಸುತ್ತಿರಬಹುದು, ಎಲ್ಲವೂ ನಿಂತು ಹೋಗಿದೆ ಅಂತ ಭಾಸವಾಗಬಹುದು. ಆದರೆ ಬಾಬಾ ಹೇಳುತ್ತಾರೆ, ನಾನು ನಿನ್ನ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿ ತೋರಿಸುತ್ತೇನೆ. ನೀನು ಅಳುತ್ತಿದ್ದಾಗ ಯಾರು ನೋಡದಿದ್ದರೂ ಸಾಯಿಬಾಬಾ ನೋಡುತ್ತಾರೆ. ನೀನು ಮೌನವಾಗಿ ನೋವನ್ನಿಟ್ಟುಕೊಂಡಾಗಲೂ ಅವರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಯಾರಿಗೂ ಹೇಳದ ಪ್ರಾರ್ಥನೆಯನ್ನು ಕೂಡ ಅವರು ಕೇಳುತ್ತಾರೆ. ಈ ರಾತ್ರಿ ಮಲಗುವ ಮುನ್ನ ಕಣ್ಣು ಮುಚ್ಚು. ಒಮ್ಮೆ ಹೃದಯದಿಂದ ಹೇಳು, ಬಾಬಾ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನ ಜೀವನ ನಿಮ್ಮ ಕೈಯಲ್ಲಿದೆ. ಅಷ್ಟೇ ಸಾಕು. ನಿನ್ನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಗುತ್ತದೆ. ನಿನ್ನ ದಾರಿ ಕ್ಲಿಯರ್ ಆಗುತ್ತದೆ. ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ. ಸಾಯಿಬಾಬಾ ಎಂದಿಗೂ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುವುದಿಲ್ಲ. ಅವರು ನಿಶಬ್ದವಾಗಿ ಕೆಲಸ ಮಾಡುತ್ತಾರೆ. ಅವರು ನಿನ್ನ ಕಣ್ಣೀರು ನೋಡುತ್ತಾರೆ, ನಿನ್ನ ನಗು ಮರಳಿ ಕೊಡುತ್ತಾರೆ. ನೀನು ಒಪ್ಪಂಟಿ ಎಂದು ಭಾವಿಸಬೇಡ. ನೀನು ಬಿಟ್ಟು ಹೋಗಿದ್ದೇನೆ ಎಂದು ಭಾವಿಸಬೇಡ. ನೀನು ಯಾರಿಗೂ ಬೇಡ ಎಂದು ಭಾವಿಸಬೇಡ. ಏಕೆಂದರೆ ಬಾಬಾ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಈ ರಾತ್ರಿ ನಿನ್ನ ಎಲ್ಲ ಭಯಗಳನ್ನು ಬಿಟ್ಟು ನಿದ್ರೆ ಮಾಡು. ನಾಳೆ ಹೊಸ ಬೆಳಕು ನಿನ್ನ ಜೀವನದಲ್ಲಿ ಬರುತ್ತದೆ ಎಂಬ ನಂಬಿಕೆ ಇಟ್ಟಿಕೋ. ಜೀವನದಲ್ಲಿ ಎಲ್ಲವೂ ತಕ್ಷಣ ಸಿಗುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಎಲ್ಲವೂ ಬರುತ್ತದೆ. ಅದನ್ನು ತಡೆಯುವುದು ಯಾರಿಗೂ ಸಾಧ್ಯವಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗುತ್ತೇನೆ. ನಿನ್ನ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಿನ್ನ ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ರಾತ್ರಿ ಶಾಂತವಾಗಿ ಮಲಗು. ನಿನ್ನ ಮನಸ್ಸು ಹಗುರ ಮಾಡು. ನಿನ್ನ ಆತ್ಮವನ್ನು ಶುದ್ಧಗೊಳಿಸು. ನಾಳೆ ಹೊಸ ದಿನ, ಹೊಸ ಆಶೆ, ಹೊಸ ಬೆಳಕು. ಬಾಬಾ ನಿನ್ನ ಜೊತೆ ಇದ್ದಾರೆ. ಅವರ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತದೆ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ, ನಾನು ಭಯಪಡುವುದಿಲ್ಲ. ಈ ಮಾತನ್ನು ನಿನ್ನ ಹೃದಯದಲ್ಲಿ ಇಟ್ಟಿಕೋ. ನೀನು ಎಷ್ಟು ದೂರ ಹೋದರೂ, ಎಷ್ಟು ತಪ್ಪು ಮಾಡಿಕೊಂಡರೂ, ಎಷ್ಟು ಅಳುತ್ತಿದ್ದರೂ ಬಾಬಾ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಏಕೆಂದರೆ ಅವರ ಪ್ರೀತಿ, ಅವರ ಕರುಣೆ, ಅವರ ನಂಬಿಕೆ, ಅವರು ನಿನ್ನ ಜೀವನದ ಬೆಳಕು. ಈ ರಾತ್ರಿ ನಿನ್ನ ಹೃದಯದಲ್ಲಿ ಶಾಂತಿ ತುಂಬಲಿ. ನಿನ್ನ ಕನಸುಗಳು ಸುಂದರವಾಗಲಿ, ನಿನ್ನ ಮನಸ್ಸು ಹಗುರವಾಗಲಿ. ಮತ್ತೆ ನಾಳೆ ನೀನು ಎದ್ದಾಗ ಹೊಸ ನಗು ನಿನ್ನ ಮುಖದಲ್ಲಿ ಇರಲಿ. ಮಗು, ಈ ಜೀವನದಲ್ಲಿ ನಾವು ಎಲ್ಲರೂ ಒಂದು ಸತ್ಯವನ್ನು ಮರೆತು ಬಿಡುತ್ತೇವೆ. ಅದು ಏನೆಂದರೆ ಎಲ್ಲವೂ ಶಾಶ್ವತವಲ್ಲ. ಸಂತೋಷವೂ ಬರುತ್ತದೆ ಹೋಗುತ್ತದೆ, ದುಃಖವೂ ಬರುತ್ತದೆ ಹೋಗುತ್ತದೆ. ಆದರೆ ಸಾಯಿಬಾಬಾ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ನೀನು ಇಂದು ಅನುಭವಿಸುತ್ತಿರುವ ನೋವು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಹೊಸ ಆರಂಭದ ಭಾಗ ಮಾತ್ರ. ಕೆಲವೊಮ್ಮೆ ದೇವರು ಮೌನವಾಗಿರುವಂತೆ ಕಾಣುತ್ತಾರೆ. ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ ಎಂದು ಅನಿಸುತ್ತದೆ. ಆದರೆ ನಿಜವಾಗಿ ಬಾಬಾ ಮೌನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ನಿನಗೆ ತಕ್ಷಣ ಉತ್ತರ ಕೊಡದೇ ಇರಬಹುದು, ಆದರೆ ಅವರು
ನಿನಗೆ ಸರಿಯಾದ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಕೊಡುತ್ತಾರೆ. ನಿನ್ನ ಜೀವನದಲ್ಲಿ ಬಂದಿರುವ ಪ್ರತಿಯೊಂದು ತೊಂದರೆಯ ಹಿಂದೆ ಒಂದು ಅರ್ಥ ಇದೆ, ಪ್ರತಿಯೊಂದು ವಿಫಲತೆ ಹಿಂದೆ ಒಂದು ದಾರಿ ಇದೆ, ಪ್ರತಿಯೊಂದು ಕಣ್ಣೀರಿನ ಹಿಂದೆ ಒಂದು ಶುದ್ಧೀಕರಣ ಇದೆ. ಬಾಬಾ ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ ಅಂತ ಅಲ್ಲ, ಬದಲಾಗಿ ನಿನ್ನನ್ನು ಬಲಪಡಿಸುತ್ತಿದ್ದಾರೆ. ನೀನು ಇಂದು ಒಂಟಿಯಾಗಿದ್ದೀಯಾ ಎಂದು ಅನಿಸಿದರೂ ನಿಜವಾಗಿ ನೀನು ಒಬ್ಬನೆಯಲ್ಲ, ನಿಜವಾಗಿ ನೀನು ಒಬ್ಬಳೆಯಲ್ಲ. ನೀನು ನಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಆಶೀರ್ವಾದ ಇದೆ. ನೀನು ಉಸಿರಾಡುವ ಪ್ರತಿಯೊಂದು ಕ್ಷಣದಲ್ಲಿ ಅವರ ಕೃಪೆ ಇದೆ. ಕೆಲವೊಮ್ಮೆ ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೆಲವೊಮ್ಮೆ ಹತ್ತಿರದವರು ದೂರವಾಗುತ್ತಾರೆ, ಆದರೆ ಬಾಬಾ ಎಂದಿಗೂ ದೂರವಾಗುವುದಿಲ್ಲ. ಅವರು ನಿನ್ನ ಹೃದಯದಲ್ಲಿ ಕುಳಿತು ನಿನ್ನನ್ನು ಕೇಳುತ್ತಿದ್ದಾರೆ. ನೀನು ಅಳುವಾಗ ಅವರು ನಿನ್ನ ಕಣ್ಣೀರನ್ನು ನೋಡುತ್ತಾರೆ. ನೀನು ಮೌನವಾಗಿರುವಾಗ ಅವರು ನಿನ್ನ ಮನಸ್ಸನ್ನು ಓದುತ್ತಾರೆ. ನೀನು ಮುರಿದು ಹೋಗಿರುವಾಗ ಅವರು ನಿನ್ನನ್ನು ಹಿಡಿದು ನಿಲ್ಲಿಸುತ್ತಾರೆ. ಈ ರಾತ್ರಿ ನೀನು ಮಲಗುವಾಗ ಒಂದು ಸತ್ಯವನ್ನು ನೆನಪಿಟ್ಟಿಕೋ, ನನ್ನ ಜೀವನವನ್ನು ನಾನು ಮಾತ್ರ ನಿಯಂತ್ರಿಸುವುದಿಲ್ಲ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ನಿನ್ನ ಭಯವನ್ನು ಅವರಿಗೆ ಕೊಡು, ನಿನ್ನ ಚಿಂತೆಗಳನ್ನು ಅವರಿಗೆ ಕೊಡು, ನಿನ್ನ ನೋವನ್ನು ಅವರಿಗೆ ಕೊಡು, ಅವರು ಅದನ್ನು ನಾಶ ಮಾಡುತ್ತಾರೆ. ನೀನು ನಂಬಿದಷ್ಟು ನಿಧಾನವಾಗಿ ಅಲ್ಲ, ಆದರೆ ನಿನಗೆ ಬೇಕಾದಷ್ಟು ಪರಿಪೂರ್ಣವಾಗಿ. ಕೆಲವೊಮ್ಮೆ ಬಾಬಾ ನಮ್ಮ ಆಸೆಗಳನ್ನು ತಕ್ಷಣ ಪೂರೈಸುವುದಿಲ್ಲ, ಏಕೆಂದರೆ ಅವರು ಇನ್ನೂ ಉತ್ತಮವಾದದನ್ನು ನಿನಗಾಗಿ ಕಾಯಿಸುತ್ತಿದ್ದಾರೆ. ನೀನು ಈಗ ಇದು ಸಾಕು ಅಂತ ಅನಿಸುವ ಸ್ಥಳದಲ್ಲಿದ್ದರೂ ಬಾಬಾ ಹೇಳುತ್ತಾರೆ, ಇನ್ನೂ ಉತ್ತಮ ಇದೆ. ನಿನ್ನ ಜೀವನದಲ್ಲಿ ಈಗ ಮುಚ್ಚಿದ ಬಾಗಿಲುಗಳು ಇದ್ದರೆ ಅದು ಅಂತ್ಯವಲ್ಲ, ಅದು ಹೊಸ ಬಾಗಿಲುಗಳು ತೆರೆಯಲು ಸಿದ್ಧತೆ. ನಿನ್ನ ಜೀವನದಲ್ಲಿ ಈಗ ನಿಂತಿರುವ ಕೆಲಸಗಳು ಇದ್ದರೆ ಅದು ವಿಫಲತೆಯಲ್ಲ, ಅದು ಸರಿಯಾದ ದಾರಿಯ ಕಡೆಗೆ ತಿರುಗಿಸುವ ಸಂಕೇತ. ನೀನು ಬಾಬಾ ಅವರನ್ನು ನಂಬಿದರೆ ನಿನ್ನ ಜೀವನದಲ್ಲಿ ಅದ್ಭುತಗಳು ನಿಧಾನವಾಗಿ ನಡೆಯುತ್ತವೆ. ಅವು ದೊಡ್ಡ ಶಬ್ದ ಮಾಡದೆ ಬರುತ್ತವೆ, ಆದರೆ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತವೆ. ಈ ರಾತ್ರಿ ನೀನು ಒಂದು ಸಣ್ಣ ಪ್ರಾರ್ಥನೆ ಮಾಡು. ಬಾಬಾ, ನಾನು ಏನು ತಿಳಿಯುವುದಿಲ್ಲ, ಆದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನ ಜೀವನವನ್ನು ನಿಮ್ಮ ಕೈಯಲ್ಲಿ ಬಿಡುತ್ತೇನೆ. ಈ ಮಾತು ಸಾಕು, ನಿನ್ನ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ, ನಿನ್ನ ಆತ್ಮ ಹಗುರವಾಗುತ್ತದೆ, ನಿನ್ನ ನಿದ್ರೆ ಶಾಂತವಾಗುತ್ತದೆ. ಜೀವನದಲ್ಲಿ ಎಲ್ಲರೂ ನಿನ್ನ ಜೊತೆ ಇರಲಾರರು, ಆದರೆ ಬಾಬಾ ಎಂದಿಗೂ ನಿನ್ನ ಜೊತೆ ಇರುತ್ತಾರೆ. ಕೆಲವರು ನಿನ್ನನ್ನು ಬಿಡಬಹುದು, ಆದರೆ ಬಾಬಾ ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ನೀನು ಮೌಲ್ಯವಿಲ್ಲ ಎಂದು ಯಾರಾದರೂ ಹೇಳಿದರೆ ಅದು ಸತ್ಯವಲ್ಲ, ಏಕೆಂದರೆ ನಿನ್ನನ್ನು ಸೃಷ್ಟಿಸಿದವರು ಸಾಯಿಬಾಬಾ. ಅವರು ತಪ್ಪು ಮಾಡೋದಿಲ್ಲ. ನೀನು ವಿಶೇಷ, ನೀನು ಪ್ರೀತಿಗೆ ಅರ್ಹ, ನೀನು ಆಶೀರ್ವಾದಕ್ಕೆ ಅರ್ಹ. ಈ ರಾತ್ರಿ ನಿನ್ನ ಕಣ್ಣುಗಳನ್ನು ಮುಚ್ಚು, ಒಂದು ಆಳವಾದ ಉಸಿರೆಳೆ ಮತ್ತು ಮನಸ್ಸಿನಲ್ಲಿ ಹೇಳು, ಬಾಬಾ, ನಾನು ನಿಮ್ಮ ಮಕ್ಕಳಲ್ಲಿ ಒಬ್ಬ, ಅಷ್ಟೇ ಸಾಕು. ನಾಳೆ ಹೊಸ ದಿನ, ಹೊಸ ಅವಕಾಶಗಳು, ಹೊಸ ಆಶೆಗಳು. ನಿನ್ನ ಜೀವನದಲ್ಲಿ ನಿಧಾನವಾಗಿ ಬೆಳಕು ಬರುತ್ತದೆ. ಬಾಬಾ ಎಂದಿಗೂ ತಡ ಮಾಡುವುದಿಲ್ಲ, ಅವರು ಸರಿಯಾದ ಸಮಯವನ್ನು ಮಾತ್ರ ಕಾಯುತ್ತಾರೆ. ನಿನ್ನ ನಂಬಿಕೆ ಬಲವಾಗಿರಲಿ, ನಿನ್ನ ಮನಸ್ಸು ಶಾಂತವಾಗಿರಲಿ, ನಿನ್ನ ಹೃದಯ ಪ್ರೀತಿಯಿಂದ ತುಂಬಿರಲಿ. ಮಗು, ನೀನು ತಿಳಿದುಕೊಳ್ಳಬೇಕಾದ ಇನ್ನೊಂದು ದೊಡ್ಡ ಸತ್ಯ ಇದೆ. ಈ ಜಗತ್ತಿನಲ್ಲಿ ಯಾವ ಕಷ್ಟವೂ ಶಾಶ್ವತವಲ್ಲ. ಇಂದು ನೀನು ಅಳುತ್ತಿರುವ ಸ್ಥಳವೇ ನಾಳೆ ನಿನ್ನ ನಗು ಹುಟ್ಟುವ ಸ್ಥಳವಾಗುತ್ತದೆ. ಇಂದು ನೀನು ಕುಸಿದುಕೊಂಡಿರುವ ಸ್ಥಳವೇ ನಾಳೆ ನಿನ್ನ ಯಶಸ್ಸಿನ ಕಥೆಯ ಆರಂಭವಾಗುತ್ತದೆ. ಸಾಯಿಬಾಬಾ ಯಾವತ್ತೂ ನಿನ್ನನ್ನು ಅರ್ಧ ದಾರಿಯಲ್ಲಿ ಬಿಡುವುದಿಲ್ಲ, ಅವರು ನಿನ್ನನ್ನು ಸಂಪೂರ್ಣವಾಗಿ ರೂಪಿಸುತ್ತಾರೆ. ಕೆಲವೊಮ್ಮೆ ಜೀವನ ನಿನ್ನನ್ನು ತುಂಬ ಒತ್ತಡಕ್ಕೆ ತರುತ್ತದೆ, ಮನಸ್ಸು ಇನ್ನೂ ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಆದರೆ ಬಾಬಾ ಹೇಳುತ್ತಾರೆ, ಇದು ನಿನ್ನ ಶಕ್ತಿ ಪರೀಕ್ಷೆ ಮಾತ್ರ. ನೀನು ಸೋಲಿಲ್ಲ, ನೀನು ತಯಾರಾಗುತ್ತಿದ್ದೀಯಾ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೆ ಒಂದು ಅರ್ಥ ಇದೆ. ನಿನಗೆ ಈಗ ಅದು ಕಾಣದಿರಬಹುದು, ಆದರೆ ಸಮಯ ಬಂದಾಗ ಎಲ್ಲವೂ ಸ್ಪಷ್ಟವಾಗುತ್ತದೆ. ಬಾಬಾ ಎಂದಿಗೂ ತಪ್ಪು ದಾರಿ ತೋರಿಸುವುದಿಲ್ಲ, ಅವರು ನಿನ್ನನ್ನು ನಿನಗಿಂತಲೂ ಉತ್ತಮ ಜೀವನದ ಕಡೆ ತೆಗೆದುಕೊಂಡು ಹೋಗುತ್ತಾರೆ. ನೀನು ಇಂದು ಯಾರನ್ನಾದರೂ ಕಳೆದುಕೊಂಡಿರಬಹುದು, ಅದು ನಿನಗೆ ತುಂಬ ನೋವು ಕೊಡಬಹುದು, ಆದರೆ ನೆನಪಿಟ್ಟಿಕೋ, ಕೆಲವರು ಹೋಗುವುದು ನಿನ್ನನ್ನು ಉಳಿಸಲು, ಕೆಲವು ಸಂಬಂಧಗಳು ಮುರಿಯುವುದು ನಿನ್ನನ್ನು ರಕ್ಷಿಸಲು, ಕೆಲವು ಬಾಗಿಲುಗಳು ಮುಚ್ಚುವುದು ನಿನ್ನನ್ನು ಹೊಸ ದಾರಿಗೆ ಕಳಿಸಲು. ಸಾಯಿಬಾಬಾ ಏನನ್ನು ಕಾರಣವಿಲ್ಲದೆ ಮಾಡೋದಿಲ್ಲ, ಅವರು ನಿನ್ನ ಭವಿಷ್ಯವನ್ನು ನೋಡುತ್ತಾರೆ. ನೀನು ನೋಡಲಾರದ ಜಾಗವನ್ನು ಅವರು ನೋಡುತ್ತಾರೆ. ನೀನು ಇಂದು ಅರ್ಥವಾಗದೇ ಇರುವ ವಿಷಯಗಳು ನಾಳೆ ಆಶೀರ್ವಾದವಾಗಿ ಬದಲಾಗುತ್ತವೆ. ಈ ರಾತ್ರಿ ನೀನು ಮಲಗುವ ಮುನ್ನ ಒಂದು ಮಾತು ನಿನ್ನ ಹೃದಯದಲ್ಲಿ ಇಟ್ಟಿಕೋ, ನಿನ್ನ ಜೀವನವನ್ನು ನಾನು ಅರ್ಥ ಮಾಡಿಕೊಳ್ಳದಿದ್ದರೂ ಬಾಬಾ ಅದನ್ನು ತಿಳಿದುಕೊಂಡಿದ್ದಾರೆ.
ಕೊಟ್ಟಿದ್ದಾರೆ. ಈ ನಂಬಿಕೆ ಸಾಕು. ನೀನು ಹೋರಾಡಬೇಕಾದದ್ದು ನಿನ್ನ ಭಯದ ವಿರುದ್ಧ, ನೀನು ಗೆಲ್ಲಬೇಕಾದದ್ದು ನಿನ್ನ ಸಂಶಯದ ವಿರುದ್ಧ, ನೀನು ಉಳಿಸಿಕೊಳ್ಳಬೇಕಾದದ್ದು ನಿನ್ನ ನಂಬಿಕೆ. ಕೆಲವೊಮ್ಮೆ ಪ್ರಾರ್ಥನೆಗಳು ತಕ್ಷಣ ಉತ್ತರ ಕೊಡುವುದಿಲ್ಲ, ಆದರೆ ಅವು ಮೌನವಾಗಿ ಕೆಲಸ ಮಾಡುತ್ತವೆ. ನೀನು ಮರೆತಿದ್ದರೂ ಬಾಬಾ ಮರೆತಿಲ್ಲ. ನೀನು ನಂಬಿಕೆಯನ್ನು ಕಳೆದುಕೊಂಡರೂ ಬಾಬಾ ನಿನ್ನನ್ನು ಕಳೆದುಕೊಂಡಿಲ್ಲ. ನೀನು ಒಂಟಿಯಾಗಿದ್ದೆ ಎಂದು ಅನಿಸಿದರೂ ನಿಜವಾಗಿಯೂ ನೀನು ಅವರ ಕೈಯಲ್ಲಿ ಇದ್ದೀಯಾ. ಈ ರಾತ್ರಿ ನಿನ್ನ ಮನಸ್ಸಿಗೆ ಹೇಳು, ಬಾಬಾ, ನಾನು ಎಲ್ಲವನ್ನು ನಿಮಗೆ ಕೊಟ್ಟಿದ್ದೇನೆ. ನಿನ್ನ ಭಾರ ಕಡಿಮೆ ಆಗುತ್ತದೆ, ನಿನ್ನ ಮನಸ್ಸು ಹಗುರವಾಗುತ್ತದೆ, ನಿನ್ನ ಆತ್ಮ ಶಾಂತವಾಗುತ್ತದೆ. ಜೀವನ ಯಾವತ್ತೂ ಸರಳವಾಗಿರೋದಿಲ್ಲ, ಆದರೆ ಬಾಬಾ ಇದ್ದಾರೆ, ಅದು ಸಾಧ್ಯವಾಗುತ್ತದೆ. ನೀನು ಇಂದು ಮುರಿದಿದ್ದರೂ ನಾಳೆ ನೀನು ಹೊಸ ರೂಪದಲ್ಲಿ ಬೆಳೆಯುತ್ತೀಯಾ. ನೀನು ಇಂದು ಕುಸಿದಿದ್ದರೂ ನಾಳೆ ನೀನು ಎದ್ದೇಳುತ್ತೀಯಾ. ಏಕೆಂದರೆ ನಿನ್ನೊಳಗೆ ಬಾಬಾ ಇಟ್ಟಿರುವ ಶಕ್ತಿ ಅಳೆಯುವುದಿಲ್ಲ. ನೀನು ಎಷ್ಟು ಬಾರಿ ಬಿದ್ದರೂ ಅವರು ನಿನ್ನನ್ನು ಮತ್ತೆ ಎತ್ತುತ್ತಾರೆ. ನೀನು ಎಷ್ಟು ಬಾರಿ ಅಳುತ್ತಿದ್ದರೂ ಅವರು ನಿನ್ನ ಮುಖದಲ್ಲಿ ಮತ್ತೆ ನಗು ತರುತ್ತಾರೆ. ಈ ರಾತ್ರಿ ಒಂದು ಶಾಂತ ಮಾತು ನಿನ್ನ ಹೃದಯದಲ್ಲಿ ಹೇಳು, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ, ನನ್ನ ಜೀವನ ಸುರಕ್ಷಿತವಾಗಿದೆ. ಈ ನಂಬಿಕೆ ಇದ್ದರೆ ಸಾಕು, ನಿನ್ನ ಜೀವನದಲ್ಲಿ ನಿಧಾನವಾಗಿ ಬೆಳಕು ಹೊರಡುತ್ತದೆ. ನಿನ್ನ ಕತ್ತಲೆ ದೂರವಾಗುತ್ತದೆ, ನಿನ್ನ ಕನಸುಗಳು ಬದುಕಾಗುತ್ತವೆ. ಬಾಬಾ ಯಾವತ್ತೂ ತಮ್ಮ ಮಕ್ಕಳನ್ನು ಅರ್ಧ ದಾರಿಯಲ್ಲಿ ಬಿಡುವುದಿಲ್ಲ. ಅವರು ಆರಂಭಿಸಿದರೆ ಅವರು ಪೂರ್ಣಗೊಳಿಸುತ್ತಾರೆ. ನೀನು ಕೇವಲ ನಂಬಿಕೆಯನ್ನು ಉಳಿಸಿಕೋ ಮಗು. ನೀನು ಈಗ ಒಂದು ವಿಷಯವನ್ನು ಮನಸ್ಸಿನಲ್ಲಿ ತುಂಬ ಗಟ್ಟಿಯಾಗಿ ಹಿಡಿದುಕೋಬೇಕು. ನಿನ್ನ ಜೀವನ ಆಕಸ್ಮಿಕವಾಗಿ ನಡೆಯುತ್ತಿಲ್ಲ. ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಸಾಯಿಬಾಬಾ ಅವರ ಕೈಯಲ್ಲಿದೆ. ಕೆಲವೊಮ್ಮೆ ಜೀವನದಲ್ಲಿ ಏನು ಮಾಡಬೇಕು ಎಂದು ಗೊತ್ತಾಗುವುದಿಲ್ಲ, ದಾರಿ ಕಾಣುವುದಿಲ್ಲ, ಮನಸ್ಸು ಗೊಂದಲವಾಗಿರುತ್ತದೆ. ಆ ಸಮಯದಲ್ಲಿ ಬಾಬಾ ಮೌನವಾಗಿರುವಂತೆ ಕಾಣಬಹುದು, ಆದರೆ ಅವರು ನಿನ್ನನ್ನು ದೂರದಿಂದ ನೋಡುತ್ತಾ ಸರಿಯಾದ ದಾರಿಗೆ ಕರೆದೊಯ್ಯುತ್ತಿದ್ದಾರೆ. ನೀನು ಇಂದು ಕಳೆದುಕೊಂಡಿರುವುದು ನಿನಗೆ ನಷ್ಟ ಅಲ್ಲ, ಅದು ನಿನ್ನನ್ನು ಉಳಿಸುವ ಒಂದು ಮಾರ್ಗವಾಗಿರಬಹುದು. ನೀನು ಇಂದು ಪಡೆಯುವುದು ವಿಳಂಬ ಅಲ್ಲ, ಅದು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವ ಆಶೀರ್ವಾದ. ಸಾಯಿಬಾಬಾ ಯಾವತ್ತೂ ತಪ್ಪು ಸಮಯ ಕೊಡೋದಿಲ್ಲ, ಅವರು ಯಾವತ್ತೂ ತಪ್ಪು ದಾರಿ ತರುವುದಿಲ್ಲ. ನೀನು ಅರ್ಥ ಮಾಡಿಕೊಳ್ಳದ ಘಟನೆಗಳು ನಾಳೆ ನಿನ್ನ ಬದುಕಿನ ಸಾಕ್ಷಿಯಾಗುತ್ತವೆ. ಕೆಲವೊಮ್ಮೆ ಬಾಬಾ ನಿನ್ನನ್ನು ನಿಶಬ್ದವಾಗಿ ಬದಲಾಯಿಸುತ್ತಾರೆ, ನಿನಗೆ ಗೊತ್ತೇ ಆಗುವುದಿಲ್ಲ, ಆದರೆ ನೀನು ದಿನದಿಂದ ದಿನಕ್ಕೆ ಬಲವಾಗುತ್ತಾ ಹೋಗುತ್ತೀಯಾ. ನಿನ್ನ ಹೃದಯದೊಳಗೆ ಇರುವ ನೋವುಗಳು ಕೂಡ ಒಂದು ದಿನ ಶಾಂತವಾಗುತ್ತವೆ. ನಿನ್ನ ಕಣ್ಣೀರು ಒಂದು ದಿನ ನಗುವಾಗಿ ಬದಲಾಗುತ್ತದೆ. ಏಕೆಂದರೆ ಬಾಬಾ ಯಾವತ್ತೂ ನೋವಿನಲ್ಲಿ ನಿಲ್ಲಿಸುವುದಿಲ್ಲ, ಅವರು ನೋವಿನ ಮೂಲಕ ಬೆಳಕಿಗೆ ಕರೆದೊಯ್ಯುತ್ತಾರೆ. ಈ ರಾತ್ರಿ ನೀನು ಮಲಗುವಾಗ ಒಂದು ಸತ್ಯ ನೆನಪಿಟ್ಟಿಕೋ, ನನ್ನ ಜೀವನದಲ್ಲಿ ಏನೂ ತಪ್ಪಾಗುತ್ತಿಲ್ಲ, ಎಲ್ಲವೂ ಸರಿಯಾಗಿ ರೂಪುಗೊಳ್ಳುತ್ತಿದೆ. ನೀನು ಇಂದು ಒಂಟಿಯಾಗಿದ್ದೀಯೆ ಎಂದು ಭಾವಿಸಿದರೂ ನಿನ್ನ ಹೃದಯದಲ್ಲಿ ಅವರು ಇದ್ದಾರೆ. ನೀನು ಯಾರಿಗೂ ಹೇಳದ ಮಾತುಗಳನ್ನು ಕೂಡ ಅವರು ಕೇಳುತ್ತಾರೆ. ನೀನು ಯಾರಿಗೂ ತೋರಿಸದ ನೋವನ್ನು ಕೂಡ ಅವರು ನೋಡುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಬಾಬಾ ನಿನ್ನನ್ನು ಯಾವತ್ತೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ನಿನ್ನ ಉದ್ದೇಶವನ್ನು ನೋಡುತ್ತಾರೆ, ನಿನ್ನ ಹೃದಯವನ್ನು ನೋಡುತ್ತಾರೆ. ಈ ಜಗತ್ತು ನಿನ್ನ ಹೊರಗಿನ ರೂಪವನ್ನು ನೋಡುತ್ತದೆ, ಆದರೆ ಬಾಬಾ ನಿನ್ನೊಳಗಿನ ಶುದ್ಧತೆಯನ್ನು ನೋಡುತ್ತಾರೆ. ನೀನು ಇಂದು ಎಷ್ಟು ಕಷ್ಟದಲ್ಲಿದ್ದೀರೋ ಒಂದು ಮಾತು ನೆನಪಿಟ್ಟಿಕೋ, ಬಾಬಾ ನಿನ್ನನ್ನು ಮುರಿಯುವುದಿಲ್ಲ, ಅವರು ನಿನ್ನನ್ನು ರೂಪಿಸುತ್ತಾರೆ. ನೀನು ಇಂದು ಸಹಿಸಲಾಗದ ಪರಿಸ್ಥಿತಿಯಲ್ಲಿದ್ದರೂ ಅವರು ನಿನಗೆ ಸಹಿಸುವ ಶಕ್ತಿಯನ್ನು ಕೊಡುತ್ತಾರೆ. ನೀನು ಇಂದು ಅಳುತ್ತಿದ್ದರೂ ಅವರು ನಾಳೆ ನಿನ್ನ ಮುಖದಲ್ಲಿ ನಗು ತರುತ್ತಾರೆ. ನಿನ್ನ ಜೀವನದಲ್ಲಿ ಈಗ ಏನೂ ಸರಿಯಾಗಿಲ್ಲ ಎಂದು ಅನಿಸಿದರೂ ಅದು ಕೇವಲ ತಾತ್ಕಾಲಿಕ ದೃಶ್ಯ. ನಿಜವಾದ ಕತೆ ಇನ್ನೂ ಆರಂಭವಾಗಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಜೀವನವನ್ನು ಸುಂದರವಾಗಿ ರೂಪಿಸುತ್ತೇನೆ. ಈ ನಂಬಿಕೆ ಹಿಡಿದುಕೋ. ನಿನ್ನ ಭಯಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ, ನಿನ್ನ ಮನಸ್ಸು ಶಾಂತವಾಗುತ್ತದೆ, ನಿನ್ನ ಹೃದಯದಲ್ಲಿ ಹೊಸ ಬೆಳಕು ಬರುತ್ತದೆ. ನೀನು ಇಂದು ಮಲಗುವಾಗ ಕೇವಲ ಒಂದು ಮಾತು ಹೇಳು, ಬಾಬಾ, ನಾನು ನಿಮ್ಮ ಕೈಯಲ್ಲಿದ್ದೇನೆ. ಅಷ್ಟೇ ಸಾಕು. ನಾಳೆ ಹೊಸ ದಾರಿ ತೆರೆದುಕೊಳ್ಳುತ್ತದೆ, ಹೊಸ ಅವಕಾಶಗಳು ಬರುತ್ತವೆ, ಹೊಸ ಶಾಂತಿ ನಿನ್ನ ಜೀವನಕ್ಕೆ ಬರುತ್ತದೆ. ಬಾಬಾ ಎಂದಿಗೂ ತಮ್ಮ ಮಕ್ಕಳನ್ನು ಅರ್ಧ ದಾರಿಯಲ್ಲಿ ಬಿಡುವುದಿಲ್ಲ, ಅವರು ನಿನ್ನನ್ನು ಅಂತ್ಯವರೆಗೆ ಕರೆದೊಯ್ಯುತ್ತಾರೆ. ಮಗು, ನೀನು ತಿಳಿದುಕೊಳ್ಳಬೇಕಾದ ಇನ್ನೊಂದು ದೊಡ್ಡ ಸತ್ಯ ಏನೆಂದರೆ, ಸಾಯಿಬಾಬಾ ಯಾವತ್ತು ನಿನ್ನನ್ನು ಪರೀಕ್ಷಿಸಲಲ್ಲ, ನಿನ್ನನ್ನು ರೂಪಿಸಲು ಬರುತ್ತಾರೆ. ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ಒಂದು ಶಿಕ್ಷೆಯಲ್ಲ, ಅದು ಒಂದು ಪಾಠ. ಪ್ರತಿಯೊಂದು ಕಣ್ಣೀರಿಗೂ ಒಂದು ಅರ್ಥ ಇದೆ, ಪ್ರತಿಯೊಂದು ಮೌನಕ್ಕೂ ಒಂದು ಸಂದೇಶ ಇದೆ.
ನೀನು ಇಂದು ಯಾವುದೋ ವಿಷಯಕ್ಕೆ ಉತ್ತರ ಸಿಗದೆ ಗೊಂದಲದಲ್ಲಿದ್ದಿ ಎಂದು ಅನಿಸಬಹುದು. ಆದರೆ ನೆನಪಿಟ್ಟಿಕೋ, ಬಾಬಾ ಮೌನವಾಗಿರುವ ಕ್ಷಣಗಳಲ್ಲಿ ಅತ್ಯಂತ ದೊಡ್ಡ ಕೆಲಸ ನಡೆಯುತ್ತಿರುತ್ತದೆ. ನೀನು ನೋಡದ ಸ್ಥಳದಲ್ಲಿ ಅವರು ನಿನ್ನ ಜೀವನವನ್ನು ಸರಿಪಡಿಸುತ್ತಿದ್ದಾರೆ. ನೀನು ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಅವರು ನಿನ್ನ ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ಕೆಲವೊಮ್ಮೆ ಬಾಗಿಲುಗಳು ಮುಚ್ಚುತ್ತವೆ, ಆದರೆ ಅದು ನಿನ್ನನ್ನು ತಡೆಯಲು ಅಲ್ಲ, ಅದು ನಿನ್ನನ್ನು ತಪ್ಪು ದಾರಿಯಿಂದ ಉಳಿಸಲು. ಕೆಲವೊಮ್ಮೆ ಜನರು ದೂರವಾಗುತ್ತಾರೆ, ಆದರೆ ಅದು ನಿನ್ನನ್ನು ಒಂಟಿಯಾಗಿಸಲು ಅಲ್ಲ, ಅದು ನಿನ್ನನ್ನು ಬಲಪಡಿಸಲು. ಸಾಯಿಬಾಬಾ ಯಾವತ್ತೂ ಅನವಶ್ಯಕವಾಗಿ ಏನನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ತೆಗೆದುಕೊಂಡ ಪ್ರತಿಯೊಂದರ ಜಾಗದಲ್ಲಿ ಇನ್ನೂ ಉತ್ತಮವಾದುದನ್ನು ಕೊಡುತ್ತಾರೆ. ನೀನು ಇಂದು ಕಳೆದುಕೊಂಡಿದ್ದಕ್ಕೆ ಅಳಬೇಡ, ನಾಳೆ ಬರುವುದನ್ನು ಕಾಯು. ಏಕೆಂದರೆ ಬಾಬಾ ಕೊಡುವುದು ಯಾವತ್ತೂ ಕಡಿಮೆಯಲ್ಲ, ಅದು ಯಾವತ್ತೂ ಉತ್ತಮವಾಗಿರುತ್ತದೆ. ನೀನು ಇಂದು ನಿನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಭಾವಿಸಬಹುದು, ಆದರೆ ಒಂದು ಮಾತು ನೆನಪಿಟ್ಟಿಕೋ, ಸಾಯಿಬಾಬಾ ನಿನ್ನನ್ನು ಪದಗಳಿಗಿಂತ ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿನ್ನ ಹೃದಯದಲ್ಲಿರುವ ಪ್ರತಿಯೊಂದು ಭಾವನೆಯನ್ನು ಅವರು ನೋಡುತ್ತಾರೆ. ನಿನ್ನ ಮೌನದೊಳಗಿನ ಪ್ರತಿ ಪ್ರಾರ್ಥನೆಯನ್ನು ಅವರು ಕೇಳುತ್ತಾರೆ. ಈ ರಾತ್ರಿ ನೀನು ಮಲಗುವ ಮುನ್ನ ಕಣ್ಣು ಮುಚ್ಚು. ಒಂದು ಕ್ಷಣ ನಿನ್ನ ಎಲ್ಲ ಚಿಂತೆಗಳನ್ನು ಬಿಟ್ಟುಬಿಡು ಮತ್ತು ಮನಸ್ಸಿನಲ್ಲಿ ಹೇಳು, ಬಾಬಾ, ನಾನು ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೇನೆ. ಆ ಕ್ಷಣದಿಂದ ನಿನ್ನ ಒಳಗೆ ಬದಲಾವಣೆ ಶುರುವಾಗುತ್ತದೆ. ನಿನ್ನ ಮನಸ್ಸು ಹಗುರವಾಗುತ್ತದೆ, ನಿನ್ನ ಆತ್ಮ ಶಾಂತವಾಗುತ್ತದೆ. ನೀನು ಈಗ ಅನುಭವಿಸುತ್ತಿರುವ ಗೊಂದಲ ಶಾಶ್ವತವಲ್ಲ, ಅದು ಒಂದು ಆದಿ ಮಾತ್ರ. ಬಾಬಾ ನಿನ್ನನ್ನು ನೇರವಾಗಿ ಬೆಳಕಿನ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ಕೆಲವೊಮ್ಮೆ ನಾವು ಇದು ಹೇಗೆ ನಡೆಯುತ್ತದೆ ಎಂದು ಕೇಳುತ್ತೇವೆ, ಆದರೆ ನಂತರ ಅರ್ಥವಾಗುತ್ತದೆ, ಅದು ನನ್ನ ರಕ್ಷಣೆಗಾಗಿ ನಡೆದಿತ್ತು ಎಂದು. ಸಾಯಿಬಾಬಾ ಯಾವತ್ತೂ ತಡ ಮಾಡುವುದಿಲ್ಲ, ಅವರು ಸರಿಯಾದ ಸಮಯವನ್ನು ಮಾತ್ರ ಕಾಯುತ್ತಾರೆ. ನೀನು ಈಗ ಕಾಯುತ್ತಿರುವುದು ವ್ಯರ್ಥ ಅಲ್ಲ, ಅದು ತಯಾರಿ ಸಮಯ. ನಿನ್ನ ಜೀವನದಲ್ಲಿ ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ನೀನು ಹಿಂದೆ ನೋಡಿದಾಗ ಹೇಳುತ್ತೀಯಾ, ಬಾಬಾ, ನೀವು ನನ್ನನ್ನು ಎಷ್ಟು ಚೆನ್ನಾಗಿ ಕರೆದೊಯ್ದಿದ್ದೀರಿ. ನೀನು ಇಂದು ಮುರಿದಂತೆ ಅನಿಸಿದರೂ ನಾಳೆ ನೀನು ಸಂಪೂರ್ಣವಾಗುತ್ತೀಯಾ. ನೀನು ಇಂದು ನಿಂತಿದ್ದರೂ ನೀನು ನಾಳೆ ಓದುತ್ತೀಯಾ. ನೀನು ಇಂದು ಅಳುತ್ತಿದ್ದರೂ ನೀನು ನಾಳೆ ನಗುತ್ತೀಯಾ. ಏಕೆಂದರೆ ನಿನ್ನ ಜೀವನವನ್ನು ನಡೆಸುತ್ತಿರುವವರು ಬಾಬಾ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ, ಅವರು ನಿನ್ನ ಜೊತೆ ಇದ್ದಾರೆ, ಸದಾ ಇದ್ದಾರೆ. ಈ ರಾತ್ರಿ ಒಂದು ಸಣ್ಣ ನಂಬಿಕೆ ಹಿಡಿದು ಮಲಗು. ನನ್ನ ಜೀವನ ಬಾಬಾ ಅವರ ಕೈಯಲ್ಲಿದೆ, ಅಷ್ಟೇ ಸಾಕು. ನಾಳೆ ಹೊಸ ಬೆಳಕು ಬರುತ್ತದೆ, ಹೊಸ ದಾರಿ ತೆರೆಯುತ್ತದೆ, ಹೊಸ ಆಶೀರ್ವಾದ ನಿನ್ನನ್ನು ಹುಡುಕುತ್ತದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ನೀನು ಇಂದು ಎಷ್ಟು ಕಷ್ಟದಲ್ಲಿದ್ದರೂ ಈ ರಾತ್ರಿ ಶಾಂತವಾಗಿ ಮಲಗು. ಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಕಣ್ಣೀರು ಯಾರು ನೋಡುತ್ತಿದ್ದರೂ ಸಾಯಿಬಾಬಾ ನೋಡುತ್ತಿದ್ದಾರೆ ಅನ್ನೋ ನಂಬಿಕೆ ಇಟ್ಟಿಕೋ. ನಾಳೆ ಹೊಸ ದಿನ, ಹೊಸ ಆಶೆ, ಹೊಸ ಬೆಳಕು ನಿನ್ನ ಜೀವನಕ್ಕೆ ಬರುತ್ತದೆ. ಎಲ್ಲ ಚಿಂತೆಗಳನ್ನು ಬಾಬಾ ಅವರ ಪಾದಗಳಲ್ಲಿಟ್ಟು ನಿದ್ರೆ ಮಾಡು. ನಿನ್ನ ಮನಸ್ಸು ಹಗುರವಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಸಾಯಿಬಾಬಾ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಇದು ನಿಜವಾದ ನಂಬಿಕೆ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭವಾಗಲಿ.